ಮಹಾ ಮಳೆಯ ಅಬ್ಬರಕ್ಕೆ ಉತ್ತರ ಕರ್ನಾಟಕ ಅಯೋಮಯಗೊಂಡಿದೆ. ಉತ್ತರ ಕರ್ನಾಟಕದ 7 ಪ್ರಮುಖ ಜಿಲ್ಲೆಗಳಲ್ಲಿ ಭರ್ತಿ ಮಳೆಯ ಹಿನ್ನೆಲೆ ಬಹಳಷ್ಟು ಅವಾಂತರಗಳಾಗಿವೆ. ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ, ಮನೆಗಳು ನೆಲಸಮಗೊಂಡಿವೆ, ಸೇತುವೆಗಳು ಕೊಚ್ಕೊಂಡು ಹೋಗಿವೆ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಮಹಾಮಳೆಯ ಅವಾಂತರ ಇದೆ. ಯಾದಗಿರಿ, ಕಲಬುರಗಿ, ಬೀದರ್, ವಿಜಯಪುರ, ಬಾಗಲಕೋಟೆ ಸೇರಿದ ಹಾಗೆ ಹಲವು ಜಿಲ್ಲೆಗಳಲ್ಲಿ ವರುಣಾರ್ಭಟ. ಸಾವಿರಾರು ಎಕರೆ ಬೆಳೆ ನಾಶ ಆಗಿದೆ. ಅನ್ನದಾತರು ಕಂಗಾಲಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಮಹಾಮಳೆಯ ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತ. ಉತ್ತರ ಕರ್ನಾಟಕದ ಪ್ರಮುಖ 7 ಜಿಲ್ಲೆಗಳಲ್ಲಿ ಮಹಾಮಳೆಯ ಅಬ್ಬರ ಸಂಪೂರ್ಣವಾಗಿ ಅಯೋಮಯ. ಮನೆಗಳಿಗೆ ನೀರು ನುಗ್ಗಿದೆ, ಮನೆಗಳು ನೆಲಸಮ ಆಗಿದೆ, ಸೇತುವೆಗಳು ಕೊಚ್ಕೊಂಡು ಹೋಗಿದ್ದಾವೆ. ಕಲಬುರಗಿ, ಬೀದರ್, ಯಾದಗಿರಿ, ವಿಜಯಪುರ, ಬಾಗಲಕೋಟೆ ಸೇರಿದ ಹಾಗೆ ಹಲವು ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಸಾವಿರಾರು ಎಕರೆ ಬೆಳೆ ನಾಶ ಆಗಿದೆ. ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಇನ್ನು ಭೀಮೆಯ ಆರ್ಭಟಕ್ಕೆ ಕಲಬುರಗಿ ನಲ್ಗಿ ಹೋಗಿದೆ. ಮನೆಗಳು ಜಲಾವೃತ ಆಗಿದೆ, ಊರು ತೋರಿತಾ ಇದ್ದಾರೆ ಅಲ್ಲಿನ ಜನ. ಗ್ರಾಮವೇ ಮುಳುಗಿದ್ರು ನೆರವಿಗೆ ಯಾರೂ ಕೂಡ ಬರ್ತಾ ಇಲ್ವಂತೆ. ಕಾಳಜಿ ಕೇಂದ್ರವೂ ತೆರೆದಿಲ್ಲ ಅಂತ ಜನ ಆಕ್ರೋಶಗೊಂಡಿದ್ದಾರೆ. ಜಿಲ್ಲಾಡಳಿತದ ವಿರುದ್ಧ ಸರಡಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರವಾಹದಲ್ಲಿ 40ಕ್ಕೂ ಹೆಚ್ಚು ಗ್ರಾಮಸ್ಥರು ಸಿಲ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಮನೆಯ ಒಳಗೆ ಸಂಪೂರ್ಣವಾಗಿ ನೀರು ನುಗ್ಗಿದೆ. ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ಮನೆಗಳಿಗೆ ಬೀಗ ಹಾಕಿ ಆ ಊರನ್ನೇ ತೊರೆದಿದ್ದಾರೆ ಜನ. ಇಷ್ಟಾದರೂ ಕೂಡ ಅಧಿಕಾರಿಗಳು ಬರ್ತಾ ಇಲ್ಲ. ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಊರಿನ ಜನ. ಅಧಿಕಾರಿಗಳು ಬಂದು ನಮ್ಮ ಪರಿಸ್ಥಿತಿ ಏನು ಅಂತ ತಿಳ್ಕೋತಾ ಇಲ್ಲ, ಕಾಳಜಿ ಕೇಂದ್ರವನ್ನ ತೆರೆದಿಲ್ಲ ಅಂತ ಆಕ್ರೋಶಗೊಂಡಿದ್ದಾರೆ. ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆ ಮಾಡ್ತಾ ಇರುವ SDRF ಟೀಮ್ ರಬ್ಬರ್ ಬೋಟ್ ಅನ್ನ ಬಳಸಿ 40ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆಯಂತೆ. ಕಲಬುರಗಿಯ ಸೋಮನಾಥ ಹಳ್ಳಿ ಮನೆಗಳಿಗೆ ಸಂಪೂರ್ಣವಾಗಿ ಜಲಕಂಟಕ. SDRF ಟೀಮ್ನಿಂದ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಭೀಮೆಯ ಆರ್ಭಟಕ್ಕೆ ಕಲಬುರಗಿಯ ಜನ ತತ್ತರಿಸಿದ್ದಾರೆ. ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇದರಿಂದ ಊರಿನ ಜನ ಗ್ರಾಮವನ್ನೇ ತೊರೆದಿದ್ದಾರೆ. ಆದ್ರೆ ಎಲ್ಲಿ ಹೋಗೋದು? ಕಾಳಜಿ ಕೇಂದ್ರನೂ ಕೂಡ ತೆರೆದಿಲ್ಲ. ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಗ್ರಾಮಸ್ಥರು. ಸರಡಗಿ ಗ್ರಾಮದ ಜನ ಈ ರೀತಿ ಟ್ರ್ಯಾಕ್ಟರ್ಗಳಲ್ಲಿ ಸಾಮಾನು ಸರಂಜಾಮುಗಳನ್ನು ತುಂಬಿಕೊಂಡು ಬೇರೆ ಸುರಕ್ಷಿತ ಪ್ರದೇಶಗಳತ್ತ ತೆರಳುತ್ತಾ ಇರುವಂತದ್ದು, ವಲಸೆ ಹೋಗ್ತಾ ಇರುವಂತದ್ದನ್ನು ಕಾಣಬಹುದಾಗಿದೆ. ಮನೆಗಳಲ್ಲೆಲ್ಲ ನೀರು ತುಂಬಿಕೊಂಡಿದ್ದಾವೆ. ಹಾಗಾಗಿ ತಾವು ಮಾತ್ರ ಅಲ್ಲ, ದನಕರಗಳನ್ನ, ಕುರಿಗಳನ್ನ, ನಾಯಿಗಳನ್ನ ಕೂಡ ತೆಗೆದುಕೊಂಡು ಅವಕ್ಕೆ ದನಗಳಿಗೆ ಬೇಕಾದಂತಹ, ಕುರಿಗಳಿಗೆ ಬೇಕಾದಂತಹ ಮೇವುಗಳನ್ನು ತೆಗೆದುಕೊಂಡು ತಾವು ಉಣದಕ್ಕೆ ಬೇಕಾದಂತಹ ತಮ್ಮ ಆಹಾರ ಪದಾರ್ಥಗಳನ್ನು ಕೂಡ ಇಲ್ಲಿ ತೆಗೆದುಕೊಂಡು ಇವರು ಸುರಕ್ಷಿತ ಸ್ಥಳಗಳತ್ತ ಗುಳೆ ಹೋಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಇಲ್ಲಿ ಕಾಳಜಿ ಕೇಂದ್ರ ಇದುವರೆಗೂ ಓಪನ್ ಮಾಡಿ. ಹಾಗಾಗಿ ಜನ ಅಕ್ಷರಶಃ ಕಂಗಾರಾಗಿ ಈ ರೀತಿ ಟ್ರ್ಯಾಕ್ಟರ್ಗಳ ಮೂಲಕ ತಮ್ಮ ಸಾಮಾನು ಸರಂಜಾಮುಗಳನ್ನ, ತಮ್ಮ ಮನೆ ದಿನ ಬಳಕೆಯ ವಸ್ತುಗಳನ್ನ, ತಮ್ಮ ಜೊತೆಗಿರುವಂತಹ ಜಾನುವಾರುಗಳನ್ನ, ತಮ್ಮ ಜೊತೆಗಿರುವಂತಹ ಸಾಕು ಪ್ರಾಣಿಗಳನ್ನ ತೆಗೆದುಕೊಂಡು ಸುರಕ್ಷಿತ ಸ್ಥಳಗಳತ್ತ ತೆರಳುತ್ತಾ ಇದ್ದಾರೆ. ತಮ್ಮ ಮನೆ ಮಠಗಳನ್ನ ತೊರೆದು ಬೇರೆ ಸುರಕ್ಷಿತ ಸ್ಥಳಗಳಿಗೆ ಗುಳ ಹೋಗ್ತಾ ಇರುವಂತಹ ಜನರು ನಮ್ಮ ಜೊತೆ ಇದ್ದಾರೆ. ಟ್ರ್ಯಾಕ್ಟರ್ಗಳ ಮೂಲಕ ಇವರು ಸಾಮಾನುಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಹಾಗಾದ್ರೆ ಕೇಳೋಣ ಯಾಕೆ ಅನ್ನಂಥದ್ದು. ಯಾಕಬ್ಬ ನಿಮ್ಮ ಮನೆ ಪರಿಸ್ಥಿತಿ ಏನದ? ಎಲ್ಲಿಗೆ ಹೊಂಟಿರಿ? ನಾವು ಎಲ್ಲಿ ನೋಡ್ರಿ, ಯಾರು ಬರೋರಿಲ್ಲ, ನಮ್ಗೆ ಯಾರು ಕೇಳೋರಿಲ್ಲ ನೋಡ್ರಿ. ನಾವು ಎಲ್ಲಿ ಹೋಗ್ಬೇಕನ್ನ ನಮ್ಮ ದಿಕ್ಕೈ ಗೊತ್ತಿಲ್ಲ ನೋಡ್ರಿ. ಏನಾಗ್ಯದ ನಿಮ್ಮ ಮನೆಗೆ? ಏನಾಗ್ಯದ? ನಮ್ಮ ಮನೆ ನೀರು ಹಾಕೊಂಡವ್ರಿ, ದನ ಕರ ಮನುಷ್ಯರು ಎಲ್ಲರೂ ಹಾಳಾಗ್ಯಾವ. ನಮೀಗ ಊಟಕ್ಕಿಲ್ಲ, ಮಕ್ಕಳು ಮೊಮ್ಮಕ್ಕಳು ಏನ್ ಗತಿ ಆಗ್ಬೇಕು? ನಮ್ಗೆ ದೇವ್ರ ಗುಡಿಗೆ ಹೋಗ್ಬೇಕು, ಪಂಚಾಯತಿಗೆ ಹೋಗ್ಬೇಕ, ಯಾವ್ದು ದಿಕ್ಕ ಗೊತ್ತಾಗಲ್ಲಾಗ್ಯದ ನಮಗ. ಯಾರು ಬಂದಿಲ್ಲ. ಊಟ ನೀರು ಬಂದವ ನಿಮ್ಮ ಮನ್ಯಾಗ? ನಮ್ಮ ಮನೆ ಮಕ್ಕಳು ಬಂದವ್ರಿ, ತೊಡಿ ಮಠ ಬಂದವ್ರಿ. ಈಗ ಸಾಮಾನು ಏರ್ಕೊಂಡು ಹೊಂಟಿವಿ ನೋಡ್ರಿ. ಹೆಂಗ್ ಮಾಡ್ಬೇಕು ಹೇಳಿ? ಹೇಳ್ತೀರಮ್ಮ, ಯಾವ ಪರಿಸ್ಥಿತಿ ಇದೆ ನಿಮ್ಮಲ್ಲಿ? ಯಾವ ಪರಿಸ್ಥಿತಿ ರೀ? ದೇವ್ರ ಗುಡಿಯಾಗ ಹೋಗಿರ್ಲಾಕ್ ನೋಡಿದೀವಿ ನೋಡ್ರಿ. ಈಗ ಸಾಲ ಮಾಡಿ ಮನಿ ಕಟ್ಕೊಂಡಿವಿ, ಮನಿ ತುಂಬಾ ನೀರ್ ಆಗ್ಯಾವ್ರಿ. ಸಾಲನೂ ಹೋಗಲ್ಲ, ಏನೂ ಹೋಗಲ್ರಿ. ಈಗ ದೇವ್ರ ಗುಡಿಯಾಗ ಹೋಗಿರೋದ್ರಿ ನಾವು. ನಮಗ್ ಏನ್ ಮಾಡ್ತೀರಿ ಮಾಡ್ರಿ, ಪರಿಹಾರ ಮಾಡ್ರಿ.
ಸರ್ಕಾರದಿಂದ ಏನಾದರೂ ನಿಮ್ಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿದಾರ? ಕಾಳಜಿ ಕೇಂದ್ರ ಅದ್ ಮಾಡಿ ನಿಮ್ಗೆ ಇರ್ಲಿಕ್ಕೆ ಜಾಗ ಕೊಟ್ಟು ಊಟಕ್ಕೆ ಉಳ್ಳಕ್ಕೆ ಅದೇನಾರ ವ್ಯವಸ್ಥೆ ಮಾಡಿದಾರ? ಕೊಟ್ಟೆ ಇಲ್ರಿ, ಊಟ ಇಲ್ಲ ತಿಂಡಿ ಇಲ್ಲ, ಯಾರು ಬಂದಿಲ್ಲ ನೋಡಿಲ್ರಿ. ಯಾರು ನೋಡಿಲ್ರಿ. ಕೇಳಿಲ್ಲ, ಕಟ್ಟಂತ ಕೇಳಿಲ್ಲ, ಏನಮ್ಮ? ಊಟಕ್ಕೆ ಏನಂತ ಕೇಳಿಲ್ರಿ. ನಾವು ಊಟದ ವ್ಯವಸ್ಥೆ ಮಾಡ್ಬೇಕ್ರಿ, ನೀರಾಗಿದ್ದ ಕೇಸಿಂದ ಏನು ಬಂದಿಲ್ರಿ, ಯಾರು ಬಂದಿಲ್ರಿ. ಊಟದ್ದೇನಿಲ್ಲ ಯಾರು. ಇದು ಆ ಸರಡಗಿ ಗ್ರಾಮದ ಜನರ ಸಂಕಷ್ಟದ ಪರಿಸ್ಥಿತಿ. ಅಕ್ಷರಶಃ ಇಲ್ಲಿನ ಜನ ಸುರಕ್ಷಿತ ಸ್ಥಳಗಳತ್ತ ಗುಳೆ ಹೋಗ್ತಾ ಇದ್ದಾರೆ. ತಮ್ಮ ಸಾಮಾನು ಸರಂಜಾಮುಗಳನ್ನು, ದಿನಬಳಕೆಯ ವಸ್ತುಗಳನ್ನು, ಸಾಕು ಪ್ರಾಣಿಗಳನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಸ್ಥಳಕ್ಕೆ ಅಂದರೆ ಗುಡಿ ಗುಂಡಾರಗಳತ್ತ ತೆರಳುತ್ತಿದ್ವಿ ಅನ್ನುವಂತಹ ಮಾತು ಹೇಳ್ತಾ ಇದ್ದಾರೆ. ಇಲ್ಲಿ ಯಾರೂ ಕಾಳಜಿ ಕೇಂದ್ರ ಓಪನ್ ಮಾಡಿಲ್ಲ. ಇವರಿಗೆ ಅನ್ನ ಆಹಾರಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕೂಡಲೇ ಕಲಬುರಗಿ ಜಿಲ್ಲಾಡಳಿತ ಗಮನ ಹರಿಸಿ ಸರಡಗಿ ಗ್ರಾಮದಲ್ಲಿ ಕಾಳಜಿ ಕೇಂದ್ರ ಓಪನ್ ಮಾಡಬೇಕು ಅನ್ನುವಂಥ ಆಗ್ರಹ ಇಲ್ಲಿನ ಜನರಿಂದ ಕೇಳಿಬರ್ತಾ ಇರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯ ಸರಡಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.